ಇನ್ನು ಎಷ್ಟೋ ಹೇಳಿಯಾರಿ. ಯಾಕೆ ಎಂಬುದಾದ್ರೆ ಹಾಕಿರುವಂತಹ ವೇಷ ಹೀಗಿದೆ, ಅದನ್ನ ನೋಡಿ ನೀವು ನಂಬಲಾರದಾದಿರಿ. ಅದು ಬೇರೆ, ಅದಕ್ಕೆ ಬದಲಾವಣೆ ಬೇರೆ ಉಂಟು ನಿಂದ. ಯಾಕೆ ಗುರುತು ಸಿಗ್ತಾ ಇಲ್ಲವಾ? ಏನ್ ಸುಳ್ಳು ಹೇಳಿ ಹಾರ್ಬೇಕಂತ ಬಂದಿ ಈಗ ಗೊತ್ತಿಲ್ಲ ನನಗೆ. ಓ ಬ್ರಾಹ್ಮಣೋತ್ತಮರೇ, ನಿಜ ಸ್ವರೂಪವನ್ನು ನಾನು ತೋರಿಸ್ತೇನೆ. ನಾನು ತೋರಿಸಿದ್ರೆ ನಿಮ್ಗೆ ನಂಬಿಕೆ ಬರ್ತದೆ. ಈಗ ಅತ್ತ ನೋಡಿ ಅಲ್ಲಿ. ಈಸಿ ಉಂಟಾ? ಓಯ್ ಹೋಗೋದ್ರೆ ಹೇಳಿಲ್ಲ ನಾನು ಚೂರು ಮೆಣಸಿನ್ಕಾಯಿ ಸುದ್ದಿ ಹೇಳ್ರೆ ನಿಲ್ಲುದಿಲ್ಲ, ಓಡಿ ಹೋದ ಅಂತೇಳಿ. ಒಂದೇ ಪೆಟ್ಟು ಏನಾರ ಪಟ್ಟು ಮಾಡ್ತಿದ್ದೀವಿ. ಇರಹರಿಯದೆ ದೊರೆಯ ನಿನ್ನೆಯ ಇರಹರಿಯದೆ ದುರ್ಣನಾಗಿ ಮಾದರಿಯ ಒಂದು ಕೆಲಸ ಮಾಡಿ ಅದೇ ಬ್ರಾಹ್ಮಣೋತ್ತಮರೇ, ಏನೆಲ್ಲ ಹೇಳಿದ್ರು? ಏನೇನ್ ಬಾಯಿಗೆ ಬಂತು ಒಟ್ಟು ಕೂಗಿದೆ, ಒಂದು ಇಟ್ಕೊಂಡಿಲ್ಲ. ನೀವಂತ ಗೊತ್ತಾಗಿಲ್ಲ ನನಗೆ. ಹಾಗಾಗಿ ಒಂದೊಮ್ಮೆ ಈಗ ನಮ್ಮನ್ನು ರಕ್ಷಿಸಿ ಅಲ್ವಾ ಸ್ವಾಮಿ. ನೀವು ನಮ್ಮ ಪ್ರಜೆ ಮಕ್ಕಳು, ರಾಜನಾಗಿರುವಂತ ನನ್ನ ಕರ್ತವ್ಯವೇನು ಪ್ರಜೆಗಳನ್ನು ರಕ್ಷಿಸುವುದೇ ಅಲ್ಲವಾ? ಬೇಡದಿದ್ದು ಹೇಳಿದ್ರು ನಾವು ರಕ್ಷಣೆ ಮಾಡ್ಬೇಕು ನೋಡಿ. ಹಾಗಾದ್ರೆ ಸ್ವಾಮಿ, ನನ್ನನ್ನು ರಕ್ಷಿಸಿ ಎಂಬುದಾಗಿ ಹೇಳ್ತಾ ಇದ್ದಿಲ್ಲ, ನಿಮ್ಮನ್ನು ಮನ್ನಿಸಿದ್ದೇನೆ. ಯಾಕೆಂತಾದ್ರೆ ಒಂದೊಮ್ಮೆ ಯಾಕೆ ಈ ರೀತಿಯಲ್ಲಿ ನಿಮಗೆ ಕಾಣಿಸಿಕೊಂಡೆ? ಈ ಉಜ್ಜಯಿನಿ ನಗರದಲ್ಲಿ ಪ್ರಜಾ ಮಕ್ಕಳು ಹೇಗಿದ್ದಾರೆ ಎಂಬುದನ್ನು ನೋಡಬೇಕೆನ್ನುವುದಾಗಿ ವೇಷವನ್ನು ಬದಲಾಯಿಸಿಕೊಂಡು ಬಂದವನ